ಏನ್ ಕಂದ ನಿನ್ ಹೆಸರು? ಆರ್ಯ. ಅನ್ನ ಕೊಡೋ ಸಾವುಕಾರ ಹೆಸರೇ ಇಟ್ಟಿದ್ದಾರೆ ನಮ್ಮ ಯಜಮಾನ್. ಅವ್ರಂದ್ರೆ ಅಷ್ಟೊಂದು ಗೌರವ. ಆರೆಂಜ್ ತಿಂದ್ಯಾ? ಸರಿ, ನಾನ್ ನಿಂಗೊಂದ್ ಟಿಪ್ಸ್ ಹೇಳ್ತೀನಿ. ಜಿ ಆದ್ಮೇಲೆ ಕೊನೆಗೆ ಈ ಬಂದ್ರೆ ಅದು ಜ ಆಗತ್ತೆ. ಆರೆಂಜ್, ಲ್ಯಾಂಗ್ವೇಜ್, ಬ್ಯಾಡ್ಜ್, ಬ್ರಿಡ್ಜ್, ಹೀಗೆ. ಈ ಇಲ್ಲ ಅಂದ್ರೆ ಘ ಆಗತ್ತೆ. ಡಾಗ್, ಮಗ್, ಜಗ್, ಹಗ್. ಓಕೆನಾ? ನೆನ್ಪಿಟ್ಕೋ, ಜಿ ಆದ್ಮೇಲೆ ಈ ಬಂದಿದ್ದೆ ಅದನ್ನ ಜ ಅನ್ಬಿಡು ಅಷ್ಟೇ. ಓಕೆ, ಥ್ಯಾಂಕ್ ಯು. ಇಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನಂಗೆ ಇದೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಅಷ್ಟೊಂದೆಲ್ಲ ಓದಿಲ್ಲ. ಈಗ ಇನ್ನೊಂದ್ ಚಾನ್ಸ್ ಇದೆಯಲ್ಲ, ಮಗು ಜೊತೆ ಕಲಿಬೋದಷ್ಟೇ. ನಾ ಹೇಳಿದ್ದನ್ನ ಮರಿಬೇಡಿ. ಈ ಸಹಾಯ ಮಾಡೋದಕ್ಕೆ ನಿಮ್ಮೊಬ್ರಿಂದಾನೇ ಸಾಧ್ಯ. ನಾನು ಬರ್ತೀನಿ. ಸರಿ, ಬಾಯ್ ಚಿನ್ನು, ನೆನ್ಪಿಟ್ಕೋ. ಒಂದ್ ನಿಮಿಷ ಇರಿ ಪ್ರೇಮ ಅವ್ರೆ, ನೀವ್ ಹೋಗಿ ಬಿಂದ್ಗೆನಾರು ಇಟ್ಬಿಟ್ ಬನ್ರಿ. ಈರಕ್ಕ ಅದೇನ್ ಹೇಳ್ತಾರೆ ಅಂತ ಕೇಳಿಸ್ಕೊಂಡ್ ಹೋಗ್ತೀನಿ. ಸರಿ, ನೀವ್ ಹೇಳ್ಬಿಡಿ. ಅಷ್ಟ್ ದಿನ ಮನೇಲಿ ಎಲ್ರು ಕಾಟ ಅನ್ಭವಿಸಿದ್ಮೇಲೆ ಗೊತ್ತಾಗಿದ್ದೇನ್ ಗೊತ್ತಾ? ಏನು? ಅವ್ರ ಮೊದಲನೇ ಹೆಂಡತಿ ಆತ್ಮನ ಅದೇ ಮನೆಯಲ್ಲಿ ದಿಗ್ಬಂಧನ ಹಾಕ್ಬಿಟ್ಟವ್ರಂತೆ. ಹೋಗ್ರಿ, ಇದನ್ನೆಲ್ಲ ಯಾರು ನಂಬ್ತಾರ? ಅಯ್ಯೋ, ಇದೇನ್ ರಜನಿ ಹಿಂಗಂತೀರಾ? ಇದೆಲ್ಲ ನಿಜಾನೇ. ಯಾರ ಹೆಂಡತಿ, ಯಾರ ಆತ್ಮ ಗೀತ್ಮ ಅಂತೆಲ್ಲ ಮಾತಾಡ್ತಿದ್ದೀರಾ? ಪ್ರೇಮ ಅವರು ಕತೆ ಕಟ್ತಿದಾರೋ ಅಥವಾ ನಿಜಾನೇ ಹೇಳ್ತಿದಾರೋ ಒಂದು ಗೊತ್ತಾಗ್ತಿಲ್ಲ ಪುಷ್ಪ ಅವ್ರೆ. ಅಯ್ಯೋ, ಇದ್ ಕತೆ ಅಲ್ಲ ರಜನಿ, ನಿಜಾನೇ. ಏನಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಇಬ್ರುನು? ನಾನ್ ಹೇಳ್ತೀನಿ ತಡೀರಿ ಪುಷ್ಪ ಅವ್ರೆ. ಇವ್ರ ಸಂಬಂಧಿಕರ ಮಗಳನ್ನ ಯಾರೋ ತೀರಾ ವಯಸ್ಸಾಗಿರೋರ್ ಕೊಟ್ಟು ಮದ್ವೆ ಮಾಡಿದ್ದಾರೆ. ಅನುಕೂಲ ಇದೆ, ಶ್ರೀಮಂತರು ಅಂತ ಹೇಳ್ಬಿಟ್ಟು ವಯಸ್ಸು ಗೀಸು ನೋಡಿಲ್ಲ. ಮದ್ವೆ ಆಗಿ 4 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ತೋರ್ಸಿದ್ದಾರೆ. ಹೋಮ ಪೂಜೆ ಎಲ್ಲ ಮಾಡ್ಸಿದ್ದಾರೆ. ಆಮೇಲೆ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ಅವ್ರ ಹಳೆ ಹೆಂಡತಿ ಆತ್ಮ ಅಂತೆ. ಅವ್ರ ಮನೆಯಲ್ಲಿ ಒಂದು ಕೋಣೆ ಇದೆಯಂತೀರಿ. ಆ ಕೋಣೆ ಬಾಗ್ಲು ಯಾವಾಗ್ಲೂ ಹಾಕೇ ಇರತ್ತಂತೆ. ಇಷ್ಟು ವರ್ಷ ಎಲ್ಲ ಆದ್ಮೇಲೆ ಗೊತ್ತಾಗಿದೆ ಏನ್ ಗೊತ್ತಾ? ಆ ಕೋಣೆಯಲ್ಲಿ ಅವ್ರ ಹಳೆ ಹೆಂಡತಿ ಆತ್ಮನ ದಿಗ್ಬಂಧನ ಮಾಡಿದಾರಂತೆ. ಪಾಪ ಪುಷ್ಪಕ್ಕ, ಹುಡ್ಗಿ ಜೀವನ ಯೋಚನೆ ಮಾಡ್ರಿ. ಛೇ, ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜೀವನನೇ ಎಷ್ಟೋ ಬೆಟ್ರು ಅನ್ಸುತ್ತೆ. ನಾನು ಹೋಗ ಅನ್ನಕ್ಕಿಡ್ತೀನಪ್ಪ. ಪ್ರೇಮ, ಇದೆಲ್ಲ ನಿಜನಾ? ಹೂ ಪುಷ್ಪಕ್ಕ, ಎಲ್ಲ ನಿಜಾನೇ. ಅಯ್ಯೋ ಪುಷ್ಪಕ್ಕ, ನೀರ್ ಇಟ್ಕೊಳ್ಳಿ ಬನ್ನಿ. ಪುಷ್ಪಕ್ಕ, ಹರ್ಷ, ಹರ್ಷ ಎಲ್ಲೋದ ಇಷ್ಟೊತ್ತಲ್ಲಿ? ಹರ್ಷ, 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 ಹೇ ಹರ್ಷ, ಮೈ ಗುಡ್ನೆಸ್, ನೀನ್ ಇಲ್ಲಿದ್ಯಾ? ನಾನ್ ನಿನ್ನ ಮನೆಯೆಲ್ಲ ಹುಡುಕ್ದೆ ಗೊತ್ತಾ? ಇಲ್ಲೇನ್ ಮಾಡ್ತಿದ್ಯಾ ಹರ್ಷ? ಮಾನ್ಸಿ, ಕಾಲ್ ಅಥವಾ ಮಿಸ್ ಕಾಲ್ ಕೊಟ್ಟಿದ್ರೆ ಸಾಕು. ಅದಕ್ಕೆ ಇಷ್ಟೊಂದು ಡ್ರಾಮಾ ಬೇಕಾ? ವಾಟ್ ಡ್ರಾಮಾನ? ನೀನ್ ಕಾಣಿಸ್ತಿಲ್ಲ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ನಿನಗೆ ಡ್ರಾಮಾ ತರ ಕಾಣಿಸ್ತಿದ್ಯಾ? ಅಮ್ಮಂದೇ ಒಂಥರ ಸೀನ್ ಆದ್ರೆ ನಿಂದಿನ್ನೊಂಥರ ಸೀನ್. ವಾಟ್ ಡು ಯು ಮೀನ್? ನನ್ನ ಮಾಮಿನ್ ಲಾನು ಯಾಕೆ ಕಂಪೇರ್ ಮಾಡ್ತಿದ್ಯಾ? ಇಷ್ಟಕ್ಕೂ ಮಾಮಿನ್ ಲಾ ರೂಮಲ್ಲಿ ನೀನೇನ್ ಮಾಡ್ತಿದ್ಯಾ? ಆಕ್ಚುಲಿ ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೆ, ಅದಕ್ಕೆ ಇಲ್ಲಿ ಬಂದಿದೆ. ಬಟ್ ವಾಟ್, ಮಾಮಿನ್ ಲಾನ್ ಮಿಸ್ ಮಾಡ್ಕೋತಿದ್ಯಾ?
ನಾನಂತೂ ಮಿಸ್ ಮಾಡ್ಕೋತಿಲ್ಲ ಅಪ್ಪ. ಒಂಥರ ಈ ಮಾಮಿನ್ ಲೋ ಮನೇಲಿ ಇಲ್ದಿರೋ ಫೀಲು ತುಂಬಾ ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ನಾನ್ ತಪ್ಪಾಗೇನ್ ಹೇಳ್ತಿಲ್ಲ, ಮಾಮಿನ್ ಲೋ ಒಳ್ಳೆಯವರೇ. ಅವ್ರಿಲ್ಲ ಅಂದ್ರೆ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಇಲ್ದಿರೋ ತರ ಫೀಲಿಂಗ್. ಎಷ್ಟೇ ಆದ್ರೂ ನೀನ್ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದಲ್ವಾ, ಈಗ ಅನ್ಸ್ಬೇಕಾದ್ದೆ ಬಿಡು. ಏ ಹರ್ಷ, ಇದೇನು ಮನ್ಸಿ ಇದನ್ನೇ ಹೇಳ್ಬೇಕಂತ ಹೊರಟಿದೆ, ಅಷ್ಟ್ರಲ್ಲಿ ನೀನು ಹಾಸ್ಟೆಲ್ ವಾರ್ಡನ್ ಅಂತೆಲ್ಲ ಹೇಳಕ್ ಶುರು ಮಾಡ್ಬಿಟ್ಟೆ. ಮನ್ಸಿ ಇಲ್ಲಿ ನೋಡು, ದಿಸ್ ಇಸ್ ಅ ರಿಯಲ್ ಡ್ರಾಮಾ. ಅಮ್ಮನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಎರಡೂ ಒಂದೇ. ವಾಟ್? ನಂಗೆ ಅರ್ಥ ಆಗ್ತಿಲ್ಲ ಹರ್ಷ, ಏನ್ ಹೇಳ್ತಿದ್ಯಾ? ಇಲ್ಲಿ ನೋಡು, ಇದು ಮಗಳ ಜಾತಕ, ಇದು ಸೊಸೆ ಜಾತಕ. ಐ ಮೀನ್ ಇದು ರಾಜನಂದಿನಿ ಹಾಕೊಂಡು, ಇದು ಅನುವತ್ಕೆದು. ಈ ಎರಡೂ ಜಾತಕ ಒಂದೇ ತರ ಇರೋದಕ್ಕೆ ಹೇಗ್ ಸಾಧ್ಯ ಅನ್ನೋದೇ ಅಮ್ಮನ ಪ್ರಶ್ನೆ. ಎರಡು ಒಂದೇ ತರ ಇದೆಯಾ? ಐ ಡೋಂಟ್ ಸಿ ಎನಿ ಸಿಮಿಲಾರಿಟಿ. ಮಾನ್ಸಿ, ಇದು ಬರೀ ಕಣ್ಣು ಕಾಣಂತ ಸಿಮಿಲಾರಿಟಿ ಅಲ್ಲ, ಆಸ್ಟ್ರಾಲಜಿ. ಕಮ್ ಆನ್ ಹರ್ಷ. ಮಾನ್ಸಿ, ರಾಜನಂದಿನಿ ಅಕ್ಕ ತೀರ್ಕೊಂಡು ಎಕ್ಸಾಕ್ಟ್ 9 ತಿಂಗಳಿಗೆನೆ ಅನುವತ್ಗೆ ಹುಟ್ಟಿದ್ದು. ಸೊ ಇದರಲ್ಲಿ ಏನೋ ಒಂದು ಕನೆಕ್ಷನ್ ಇದೆ ಅನ್ನೋದೇ ಅಮ್ಮನ ವಾದ. ಆದ್ರೆ ಅಮ್ಮ ಈ ತರ ಯೋಚನೆ ಮಾಡೋದಕ್ಕೆ ಹೇಗ್ ಸಾಧ್ಯ? ಇದೆಲ್ಲ ನಿಮ್ ಇಮ್ಯಾಜಿನೇಷನ್, ಸುಮ್ನೆ ತಲೆಗೆ ಏನೇನೋ ಹಚ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಬೇಜಾರು ಮಾಡ್ಕೊಂಡ್ರು. ನಾನು ಇದೇ ಫಸ್ಟ್ ಟೈಮ್ ಅಮ್ಮನ ಇಷ್ಟೊಂದು ಬೇಜಾರು ಮಾಡಿದ್ದೆ ಅನ್ಸುತ್ತೆ. ಸೊ ಐ ಡೋಂಟ್ ನೋ ವಾಟ್ ಟು ಡೂ ನೌ. ಇದನ್ನ ನನ್ನ ಕೈಯಲ್ಲಿ ಒಪ್ಪೋದಕ್ಕೆ ಸಾಧ್ಯನೂ ಇಲ್ಲ. ಬಟ್ ಇದನ್ನೆಲ್ಲ ಅಮ್ಮನ್ಗೆ ಹೇಗೆ ಅರ್ಥ ಮಾಡಿಸೋದು? ನಾನು ಏನೇ ಅಂದ್ರೂ ಅವ್ರದ್ದು ಒಂದೇ ವಾದ, ನಮ್ಮ ಜ್ಯೋತಿಷಿಗಳ ಜ್ಞಾನ ಸಾಮಾನ್ಯದಲ್ಲ, ಎರಡೂ ಜಾತಕದಲ್ಲಿ ಹೋಲಿಕೆ ಇರೋದು ಸುಳ್ಳಲ್ಲ ಅಂತ. ಸೊ ರಾಜನಂದಿನಿ ಅಕ್ಕ ತೀರ್ಕೊಂಡ್ಮೇಲೆ ಅವರೇ ಆಗ್ಬಿಟ್ಟಿದ್ದಾರೆ. ಮಾನ್ಸಿ, ನೀನು ನಂಬ್ತೀಯಾ? ನೋ, ಬಟ್ ಏನ್ ಯೋಚನೆ ಮಾಡ್ತಿದ್ದೆ ಮಾನ್ಸಿ? ಮಾಮ್ ಇನ್ ಲಾ ಯಾವ ನೇಚರ್ ಥೆರಪಿಗೂ ಹೋಗಿಲ್ಲ. ಅವ್ರಿಗೆ ಈ ಯೋಚನೆಗಳಿಂದ ಹೊರಗೆ ಬರಬೇಕಿತ್ತು ಅಷ್ಟೇ. ಐ ಆಮ್ ಶ್ಯೂರ್ ಹರ್ಷ. ಇಲ್ಲ ಅಂದ್ರೆ ಬ್ರೋ ಇನ್ ಲಾ ಆಫೀಸಿಂದ ಬರೋವರೆಗೂ ವೇಟ್ ಮಾಡದೆ, ಅವ್ರಿಗೆ ಇನ್ಫಾರ್ಮ್ ಮಾಡದೆ, ಅವ್ರು ಯಾಕೆ ನೇಚರ್ ಥೆರಪಿಗೆ ಹೋಗ್ಬೇಕಿತ್ತು? ಒಂದು ಜ್ಯೋತಿಷಿ ಹತ್ರ ಮಾತಾಡಕ್ ಹೋಗಿರ್ಬೇಕು. ಇಲ್ಲ ಅಂದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಅವರು ಜ್ಯೋತಿಷಿ ಹತ್ರ ಮಾತಾಡೋದಕ್ಕೆ ಹೋಗಿರ್ತಾರೆ. ನಮ್ಮ ಹತ್ರ ಹೇಳಿದ್ರೆ ನಾವ್ ಯಾರು ನಂಬಲ್ಲ ಅಂತ ಅವರೇ ಏನೋ ಲೆಕ್ಕಾಚಾರ ಹಾಕೊಂಡು ಹೋಗಿರ್ತಾರೆ. ನಿನಗೆ ನಿಮ್ಮಮ್ಮ ಮಾತ್ರ ಗೊತ್ತು, ನನ್ನ ಅತ್ತೆ ಬಗ್ಗೆ ಗೊತ್ತಿಲ್ಲ. ಅತ್ತೆನ ಅರ್ಥ ಮಾಡ್ಕೊಳ್ಳೋದು ಸೊಸೆ ಮಾತ್ರ. ಆ ಕೋಣೆಯಲ್ಲಿ ಅವ್ರ ಹಳೆ ಹೆಂಡತಿ ಆತ್ಮನ ದಿಗ್ಬಂಧನ ಮಾಡಿದಾರಂತೆ. ಬಡಿಸ್ಕೊಂಡು ಊಟ ಮಾಡೆ. ನಲ್ಲಿ ಹತ್ರ ನೀರು ಹಿಡಿಯಕ್ ಹೋದಾಗ ಬಿಂದಿಗೆಯಲ್ಲಿ ನೀರ್ ಮಾತ್ರ ತುಂಬಿಸ್ಕೊಂಡ್ ಬರ್ಬೇಕು. ತಲೆ ತುಂಬಾ ಬೇಡದೆ ಇರೋದು ಹೊತ್ಕೊಂಬಂದ್ರೆ ಹಿಂಗೆ ಆಗೋದು. ನೆಮ್ಮದಿ ಹಾಳು. ನೆಮ್ಮದಿ ಹಾಳಾಗುತ್ತೆ ಅಂತ ಯಾರಾದ್ರೂ ನಿಜ ಹೇಳುವಾಗ ಕಿವಿ ಮುಸ್ಕೊಂಡು ಕೂತ್ಕೊಳಕಾಗುತ್ತಾ? ಯಾವುದೇ ನಿಜ ದಡ್ಡಿ. ನಾವು ದೇವ್ರನ್ನ ನಂಬೋಣ ಸಾಕು, ದೇವಾಭೂತಗಳನ್ನೆಲ್ಲ ನಂಬೋದ್ ಬೇಡ. ನಾವು ನಂಬ್ತೀವಿ ಅನ್ನೋ ಕಾರಣಕ್ಕೆ ದೇವ್ರಿದ್ದಾನೆ, ನಾವು ನಂಬಲ್ಲ ಅನ್ನೋ ಮಾತ್ರಕ್ಕೆ ದೆವ್ವ ಇಲ್ವಾ? ಏನಂತ ಮಾತಾಡ್ತೀಯ ಸುಬ್ಬು ನೀನು? ಸುಬ್ಬು, ಗಂಟು ಚುಗಾಕು. ಕೇಳ್ಬೇಕು ಕಣೆ ನಿನ್ನ. ಅಲ್ಲ, ಏನಾಗಿದೆ ನಿನಗೆ? ನನ್ಗೇನೂ ಆಗಿಲ್ಲ. ಕಣ್ಣು ಕಾಣ್ದಿರೋ ದೇವ್ರಿದ್ದಾನೆ ಅಂದ್ಮೇಲೆ ಕಣ್ಣು ಕಾಣ್ದಿರೋ ಆತ್ಮನು ಇರ್ಬೇಕಲ್ವಾ ಸುಬ್ಬು? ಅವೆಲ್ಲ ಏನು ಇಲ್ಲ, ತಿಂದೆದ್ದೇಳು. ಇಲ್ಲ ಅಂತ ಹೆಂಗ್ ಹೇಳ್ತೀಯ? ನಿನ್ನ ಅನುಭವಕ್ಕೆ ಬಂದಿಲ್ಲ ಅನ್ನೋ ಅದೇ ನಿಜ.
ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೀಯಾ? ಈ ದೆವ್ವ, ಭೂತ, ಪೀಡೆ, ಪಿಚಾಚಿ ಎಲ್ಲ ಮನುಷ್ಯನ ವೀಕ್ನೆಸ್ ಕಣೆ. ಒಂದ್ ಮನೆಯಲ್ಲಿ ದೆವ್ವ ಇದೆ ಅಂತ ಆದ್ರೆ ಆ ಮನೆಗೆ ಬೆಲೆ ಕಮ್ಮಿ ಆಗ್ಬಿಡುತ್ತೆ. ಅದೇ ಒಬ್ಬ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂದ್ರೆ ಅವನಿಗೆ ಡಿಮಾಂಡ್ ಜಾಸ್ತಿ ಆಗ್ಬಿಡುತ್ತೆ. ಇವೆಲ್ಲ ಪಾಲಿಟಿಕ್ಸ್ ಕಣೆ. ನಿನ್ ಬುದ್ಧಿಗೆ ಎಟ್ಕಲ್ಲ ಅಂತ ಹೇಳಿ ಒಪ್ಕೊಂತೀನಿ. ಪಾಲಿಟಿಕ್ಸ್ ಆರ್ಲಿಕ್ಸ್ ಅಂತ ಎಲ್ಲ ಹೇಳ್ಬೇಡ. ಅಲ್ಲಿ ನನ್ ಮಗಳ ಕತೆ ಏನಾಗ್ತದೋ ಏನೋ ಅಂತ ನನ್ ಚಿಂತೆ ಆದ್ರೆ ನಿನಗೊಂಥರ. ನಿನ್ನ ಚಿಂತೆ ನಮ್ಮ ಅಳಿಯಂದ್ರ ಮೊದಲನೇ ಹೆಂಡತಿ ಆತ್ಮದ ಬಗ್ಗೆನಾ ಅಥವಾ ನಮ್ಮ ಮಗಳ ಬಗ್ಗೆನಾ ಅಂತ ನೀನೇ ಯೋಚನೆ ಮಾಡಿ ಹೇಳಿ. ನಿನ್ನ ಹತ್ರ ಹೇಳ್ಕೊಂಡಿದ್ದು ನನ್ ತಪ್ಪು. ಇದಕ್ಕೆ ನಾನೇ ಪರಿಹಾರ ಕಂಡ್ಕೊಂತೀನಿ. ನೀನು ಮೊದ್ಲು ತಿನ್ ಮುಗ್ಸು. ಓವರ್ ಡವ್ ಎಲ್ಲ ಬೇಡ. ಆಯ್ತು, ನೀರು ಕೊಡಿ. ತಗೋ. ಸಾರಿ. ಸರ್, ಸರ್, ಅದು ನೀವಿಟ್ಟಿರೋದಾ? ಮುದ್ದಾಗಿದೆ ಅಲ್ವಾ? ಏನಾಗಿದೆ ನಿಮ್ಗೆ? ನನಗಲ್ಲ, ನಮಗೆ. ನನಗೆ ನಮ್ಮ ಮಧ್ಯ ಇರೋ ಈ ಅಂತರ ಇಷ್ಟ ಇಲ್ಲ. ನೀನು ಒಪ್ತೀಯೋ ಬಿಡ್ತೀಯೋ, ಆದ್ರೆ ಐ ಆಮ್ ಫೀಲಿಂಗ್ ದ ಡಿಸ್ಟೆನ್ಸ್. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಮನಸ್ಸನ್ನ ನೋಯಿಸಿ ಕ್ಷಮೆ ಕೇಳಿದ್ರೆ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಆದರೆ ಮನಸ್ಸನ್ನ ನೋಯಿಸೋದಕ್ಕೂ ಮೊದಲೇ ನಾವು ಕ್ಷಮೆ ಕೇಳಿದ್ರೆ ಮುಂದೆ ಎದುರಾಗುವ ಸಮಸ್ಯೆಗಳನ್ನ ತಪ್ಪಿಸಬಹುದು ಅಂತ ನನಗನ್ನಿಸ್ತು. ಅಷ್ಟು ಸಲೀಸಾಗಿ ಹರ್ಟ್ ಆಗೋದಕ್ಕೆ ನಾನೇನ್ ಗಾಜಿನ ಗೊಂಬೆ ಅಲ್ಲ ಸರ್. ಮತ್ತೆ ಅಷ್ಟೇ ಸಲೀಸಾಗಿ ಕಳ್ದು ಹೋಗೋ ಸಂಬಂಧನೂ ನಮ್ದಲ್ವಲ್ಲ. ಮತ್ತ್ಯಾಕಿದೆಲ್ಲ? ಹಾಗಾದ್ರೆ ನಮ್ಮಿಬ್ಬರ ಮಧ್ಯೆ ಅಂತರ ಇದೆ ಅಂತ ಅನಿಸ್ತಿರೋದು ನನಗ್ ಮಾತ್ರನಾ? ಹಾಗಂತ ಹೇಳಕ್ಕಾಗಲ್ಲ, ನನಗೂ ಆಗಾಗ ಅನ್ಸುತ್ತೆ. ಹಾಗಿದ್ರೆ ಹಾಗಾಗೋದಕ್ಕೆ ಇನ್ಮೇಲೆ ನಾವು ಅವಕಾಶ ಕೊಡಬಾರ್ದಲ್ವಾ? ಕ್ಷಮೆ ಕೇಳೋದಕ್ಕೆ, ಪ್ರೀತಿ ತೋರಿಸೋದಕ್ಕೂ ಹಿಂದೆ ಮುಂದೆ ನೋಡಬಾರ್ದು. ಬೇರೆ ಯಾವ ವಿಷಯದಲ್ಲಾದ್ರೂ ನಾವು ನಿಧಾನಿಸಬಹುದು, ಆದರೆ ಪ್ರೀತಿ ವಿಷಯದಲ್ಲಿ ಮಾತ್ರ. ಅಪ್ಪ, ಯಾರ ಬಾಯಲ್ಲಿ ಏನ್ ಮಾತು ಬರ್ತಿದೆ? ನೆನಪು ಮಾಡ್ಕೊಳ್ಳಿ, ನಿಮ್ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನೀವೆಷ್ಟು ಟೈಮ್ ತಗೊಂಡ್ರಿ ಅಂತ ಅಲ್ವಾ? ಬಂದೆ. ಏಯ್ ಅನು, ನನಗಿಂತ ಮೆಸೇಜ್ ನೋಡೋದೇ ಮುಖ್ಯ ಆಯ್ತಾ ನಿಮಗೆ? ಯಾರ್ದೋ ಮೆಸೇಜ್ಗೋಸ್ಕರ ಕಾಯ್ತಿದೆ ಅಂತ ಅನ್ಸುತ್ತೆ. ಸರ್ ಈಗ ಖುಷಿಯಾಗಿದ್ದಾರೆ. ಮತ್ತೆ ನಾನು ಆ ರಾಜೇಶ್ ವಿಷಯ ಎತ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಏನು ಹೇಳ್ದೆ ಇರೋದೇ ವಾಸಿ. ಎಲ್ಲಿ ಕಳೆದೋದೆ?
ಒಂದ್ ನಿಮಿಷ. ಓಕೆ. ಅನು, ಯಾಕೆ ಮೆಸೇಜ್ ಮಾಡಿದ್ದಾರೆ? ರಮ್ಯಾ ಮೆಸೇಜ್ ಮಾಡಿದಾಳೆ ಸರ್. ನಂಗೆ ಸ್ವಲ್ಪ ಸುಸ್ತಾಗ್ತಿದೆ, ನಾ ಮಲ್ಕೋತೀನಿ. ಓಕೆ, ಗುಡ್ ನೈಟ್. ನಮ್ಮಿಬ್ರ ಮಧ್ಯೆ ಅಂತರ ಇದೆ ಅಂತ ನೆನ್ನೆ ಫೀಲ್ ಮಾಡ್ಕೊಂಡ್ರಿ. ಆದ್ರೆ ಈ ಲೆಟರ್ ಓದಿ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ನನಗ್ ಫೀಲ್ ಮಾಡಿಸ್ಬಿಟ್ರಿ ಸರ್. ಐ ಲವ್ ಯು ಟು. ಅರೆ, ರಾಜೇಶ್ ಮೆಸೇಜ್ ಮಾಡಿದ್ದಾರೆ. ಸುಭಾಷ್ ಪಾಟೀಲ್ ಯಾರಿದು? ಯಾಕ್ರಿ, ಏನಾಯ್ತು? ಹಲೋ ಹಲೋ ರಾಜೇಶ್ ಅವರೇ, ಆ ಸುಭಾಷ್ ಪಾಟೀಲ್. ದಯವಿಟ್ಟು ನನಗೆ ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡೋದಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ ನನ್ನನ್ನ. ನಿಮ್ಗೆ ಏನ್ ಬೇಕಿತ್ತು ಎಲ್ಲ ವಿಷಯನೂ ಹೇಳಿದಿನಲ್ವಾ, ಮತ್ತೆ ನನ್ನನ್ನೇನು ಕೇಳಬೇಡಿ. ಅಲ್ಲ, ಆ ವ್ಯಕ್ತಿ ಮೇಡಮ್, ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ, ಅದನ್ನ ಭೇಟಿ ಕೂಡ ಮಾಡಿಲ್ಲ, ದುಡ್ಡಷ್ಟೇ ಕಳಿಸ್ತಾ ಇದ್ದೆ. ಅವನು ನಿಮ್ ಕಂಪ್ನಿನಲ್ಲಿ ಏನ್ ಕೆಲಸ ಮಾಡ್ತಿದ್ದ, ಎಲ್ಲಿದ್ದ, ಏನೂ ಗೊತ್ತಿಲ್ಲ ಮೇಡಮ್ ನನಗೆ. ಓಕೆ ಓಕೆ, ನೀವು ಭಯ ಪಡ್ಬೇಡಿ. ಇದನ್ನ ನೀವೇ ನನಗೆ ಹೇಳಿದ್ರಿ ಅಂತ ನಾನು ಯಾರಿಗೂ ಹೇಳಲ್ಲ. ಹಲೋ